ಎಲ್ಲರಿಗೂ ಶುಭ ಮುಂಜಾನೆ. ನಮ್ಮೂರಿನ ಎಲ್ಲ ದೇವರು ದೈವಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಲ್ಲೊಂದು ವಿದ್ಯಾದೇಗುಲವಾಗಬೇಕು ಎಂಬ ಕನಸು ಹೊತ್ತು ಅದನ್ನು ಸಾಕಾರಗೊಳಿಸಿದ ದಿವ್ಯ ಚೇತನಗಳನ್ನು ಸ್ಮರಿಸಿಕೊಳ್ತಾ ಈ ವಿದ್ಯಾದೇಗುಲದ ಏಳಿಗೆಯಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಈ ವಿದ್ಯಾದೇಗುಲವನ್ನು ಬೆಳಗಿಸುತ್ತಿರುವ ಆಡಳಿತ ಮಂಡಳಿಗೆ, ಹಳೆ ವಿದ್ಯಾರ್ಥಿ ಸಂಘ ಹಾಗೂ ಪೋಷಕರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ 75 ಸಂವತ್ಸರಗಳನ್ನು ಪೂರೈಸುತ್ತಾ ಅಮೃತ ಮಹೋತ್ಸವದ ಶುಭ ಗಳಿಗೆಯಲ್ಲಿರುವ ಮಣಿಪಾಲ್ ಪದವಿ ಪೂರ್ವ ಕಾಲೇಜಿನ 27, 28, 29, 30 ಹೀಗೆ 4 ದಿನಗಳ ಅದ್ಧೂರಿ ಕಾರ್ಯಕ್ರಮಕ್ಕೆ ಸನ್ನದ್ಧರಾಗಿರುವ ನಾವೆಲ್ಲರೂ ಇಂದು 27/12/2023ರಂದು ಅಮೃತ ಮಹೋತ್ಸವದ ಅಮೃತಾರಂಭದ ಕಾರ್ಯದ ಬೆಳಗಿನ ಕಾರ್ಯಕ್ರಮದ ಶುಭಾರಂಭದಲ್ಲಿದ್ದೇವೆ. ಇಂದಿನ ಈ ಬೆಳಗಿನ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಯುತ ಟಿ ಸುಧಾಕರ್ ಪೈ ಸರ್, ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಧ್ವಜಾರೋಹಣಗೈಯಲ್ಲಿರುವವರು ಶ್ರೀಯುತ ಪ್ರಕಾಶ್ ಶೆಟ್ಟಿ ಸರ್, ಸಂಚಾಲಕರು, ಮಣಿಪಾಲ್ ಪದವಿ ಪೂರ್ವ ಕಾಲೇಜು, ನವೀಕೃತ ರಂಗಮಂಟಪದ ಉದ್ಘಾಟಕರು ಶ್ರೀಯುತ ಸುಧಾಕರ್ ಪೈ ಸರ್ ಅವರು ಹಾಗೂ ಶ್ರೀ ಗಣೇಶ್ ನಾಯಕ್ ಪಿ ಸರ್ ಇವರು 1962-63ನೇ ಸಾಲಿನ SSLC ವಿದ್ಯಾರ್ಥಿ, ಪೂರ್ವ ಅಧ್ಯಕ್ಷರು, ರೋಟರಿ ಕ್ಲಬ್ ಮಣಿಪಾಲ. ಶ್ರೀಮತಿ ಲಕ್ಷ್ಮೀ ರಾಜೀವ್ ಶೆಟ್ಟಿ
ಮಾನವ ಸಂಪನ್ಮೂಲ ವಿಭಾಗದ ಮುಖ್ಯಸ್ಥೆ ರೋಬೋಸ್ ಆಫ್ ಟೆಕ್ನಾಲಜೀಸ್. ನಮ್ಮ ಅತಿಥಿಗಳಾಗಿ ನಮ್ಮ ಸಂಸ್ಥೆಯ ಟ್ರಸ್ಟಿ ಶ್ರೀ ಹರಿಪ್ರಸಾದ್ ರೈ ಸರ್, ವಸ್ತು ಪ್ರದರ್ಶನ ವಿವಿಧ ಕೊಠಡಿಗಳ ಉದ್ಘಾಟಕರು ಶ್ರೀಮತಿ ಸವಿತಾ, ಅಧ್ಯಕ್ಷರು ರಕ್ಷಕ ಶಿಕ್ಷಕ ಸಂಘ ಕಾಲೇಜು ವಿಭಾಗ, ಶ್ರೀಮತಿ ವೀಣಾ, ಅಧ್ಯಕ್ಷರು ರಕ್ಷಕ ಶಿಕ್ಷಕ ಸಂಘ ಪ್ರೌಢ ವಿಭಾಗ, ಅಮೃತ ಮಹೋತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಆದಂಥ ಶ್ರೀಯುತ ದೀಪಕ್ ದಿವಾಕರ್ ಕಿಣಿ, ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಶ್ರೀಯುತ ಜಯರಾಮ್ ಶೆಟ್ಟಿಗಾರ್ ಸರ್, ಇವರನ್ನು ನಮ್ಮ ಸಂಸ್ಥೆಯ ಪ್ರಾಂಶುಪಾಲರು ಹಾಗೂ ಉಪ ಪ್ರಾಂಶುಪಾಲರು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ಗೌರವಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಕಾರ್ಯಕ್ರಮದ ಮೊದಲ ಅಂಗವಾಗಿ ಪ್ರಾರ್ಥನೆ ನಮ್ಮ ಪ್ರೌಢಶಾಲಾ ವಿದ್ಯಾರ್ಥಿನಿಯರಿಂದ. ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಮದ್ವೈತಪೂರ್ಣಂ. ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಮದ್ವೈತಪೂರ್ಣಂ. ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮಾ. ಗಣೇಶಂ ಭಜೇಮಾ. ಗುಣಾತೀತಮಾನಂ ಚಿದಾನಂದರೂಪಂ ಚಿದಾಭಾಸಕಂ ಸರ್ವಗಂ ಜ್ಞಾನಗಮ್ಯಂ. ಮುನಿಧ್ಯೇಯಮಾಕಾಶರೂಪಂ ಪರೇಶಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮಾ. ಗಣೇಶಂ ಭಜೇಮಾ. ಜಗತ್ಕಾರಣಂ ಕಾರಣಜ್ಞಾನರೂಪಂ ಸುರಾದಿಂ ಸುಖಾದಿಂ ಗುಣೇಶಂ ಗಣೇಶಂ ಗಣೇಶಂ ಗಣೇಶಂ. ಜಗದ್ವಾಪಿನಂ ವಿಶ್ವವಂದ್ಯಂ ಸುರೇಶಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮಾ. ಪರಬ್ರಹ್ಮರೂಪಂ ಗಣೇಶಂ ಭಜೇಮಾ. ಪರಬ್ರಹ್ಮರೂಪಂ ಗಣೇಶಂ ಭಜೇಮಾ. ನಿಮ್ಮೆಲ್ಲರನ್ನ ಸ್ವಾಗತಿಸಬೇಕು ಅಂತೇಳಿ ನಮ್ಮ ಸಂಸ್ಥೆಯ ಅಧ್ಯಾಪಕಿಯಾದಂತಹ ಶ್ರೀಮತಿ ಅಶ್ವಿನಿ ಪ್ರಭು ಇವರನ್ನ ವಿನಂತಿ ಮಾಡಿಕೊಡ್ತಿದ್ದೇನೆ. ಎಲ್ಲರಿಗೂ ಶುಭೋದಯ. 75 ಸಂವತ್ಸರಗಳನ್ನು ಪೂರೈಸುತ್ತಾ ಅಮೃತ ಮಹೋತ್ಸವದ ಶುಭಗಳಿಗೆಯಲ್ಲಿರುವ ಮಣಿಪಾಲ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂದು ನಡೆಯುವ ಅಮೃತ ಮಹೋತ್ಸವದ ಅಮೃತಾರಂಭಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ನಮಸ್ಕಾರಗಳು. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಧ್ವಜಾರೋಹಣವನ್ನು ನೆರವೇರಿಸಲಿರುವ ನಮ್ಮ ಕಾಲೇಜಿನ ಸಂಚಾಲಕರಾದ ಶ್ರೀಯುತ ಪ್ರಕಾಶ್ ಶೆಟ್ಟಿ ಸರ್ ಇವರನ್ನು ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ತರಗತಿಯ ವಿದ್ಯಾರ್ಥಿನಿ ಶ್ರೀರಕ್ಷಾ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ದೀಪ ಬೆಳಗಿಸುವುದರ ಮೂಲಕ ನಮ್ಮ ನವೀಕೃತ ಅಮೃತ ಮಹೋತ್ಸವ ರಂಗಮಂಟಪದ ಉದ್ಘಾಟನೆಯನ್ನು ಮಾಡಲಿರುವ ಮಣಿಪಾಲ ಹೈಸ್ಕೂಲ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಮಾನ್ಯ
ಶ್ರೀ ಸುಧಾಕರ ಪೈ ಸರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ 10ನೇ ತರಗತಿಯ ಅರ್ಪಿತಾ ಹೂವನ್ನು ನೀಡಿ ಸ್ವಾಗತಿಸುವಂತೆ ಕೇಳಿಕೊಳ್ಳುತ್ತೇನೆ. ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದು ವಸ್ತು ಪ್ರದರ್ಶನದ ಉದ್ಘಾಟನೆ ಮಾಡಲಿರುವವರು 1962-63ನೇ ಸಾಲಿನ SSLC ವಿದ್ಯಾರ್ಥಿ, ನಿಕಟ ಪೂರ್ವಾಧ್ಯಕ್ಷರು, ರೋಟರಿ ಕ್ಲಬ್ ಮಣಿಪಾಲ ಹಾಗೂ ಸಂಸ್ಥೆಯ ಮೇಲಿನ ಅಪಾರ ಅಭಿಮಾನದಿಂದ ಈ ಹಿಂದೆ ಶಾಲಾಭಿವೃದ್ಧಿಗೆ ಮತ್ತು ಇದೀಗ ಅಮೃತ ಮಹೋತ್ಸವಕ್ಕೆ ಉದಾರ ದೇಣಿಗೆಯನ್ನು ನೀಡಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸುತ್ತಿರುವವರು ಶ್ರೀಯುತ ಗಣೇಶ್ ನಾಯಕ್ ಪಿ ಇವರು. ಶ್ರೀಯುತ ಗಣೇಶ್ ನಾಯಕ್ ಪಿ ರವರು 1947ರಲ್ಲಿ ಉಡುಪಿ ಜಿಲ್ಲೆಯ ಪೆರ್ನೆಂಕಿಲದಲ್ಲಿ ಜನಿಸಿದರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪಟ್ಲ ಮತ್ತು ಹಿರೇಬೆಟ್ಟು ಶಾಲೆಗಳಲ್ಲಿ ಪೂರ್ಣಗೊಳಿಸಿ ತಮ್ಮ SSLC ಶಿಕ್ಷಣವನ್ನು ಮಣಿಪಾಲ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಸ್ಥಾನಿಯೊಂದಿಗೆ ಪೂರ್ಣಗೊಳಿಸಿದರು. ಹಾಗೆಯೇ ರಾಷ್ಟ್ರೀಯ ಪ್ರತಿಭಾನ್ವೇಷಣೆ ವಿದ್ಯಾರ್ಥಿ ವೇತನಕ್ಕೂ ಭಾಜನರಾದವರು. ಇವರು 1969ರಲ್ಲಿ IIT ಮದ್ರಾಸ್ನಿಂದ ಇಂಜಿನಿಯರಿಂಗ್ ಪದವಿಯನ್ನು ಪಡೆದು 30 ವರ್ಷಗಳ ಕಾಲ ರಾಸಾಯನಿಕ ಕಂಪನಿಯಲ್ಲಿ ಸೇವೆ ಸಲ್ಲಿಸಿ 18 ವರ್ಷಗಳ ಕಾಲ ಅಮೆರಿಕಾದಲ್ಲಿ ವಿಶೇಷ ರಾಸಾಯನಿಕ ಕಂಪನಿಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿ ಇದೀಗ ಮಣಿಪಾಲದಲ್ಲಿ ನೆಲೆಸಿದ್ದು ದಾನಿಗಳಾಗಿ ರೋಟರಿ ಕ್ಲಬ್ನಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರನ್ನು ಸಂಸ್ಥೆಯ ಪರವಾಗಿ ಪ್ರೀತ್ಯಾಧಾರಗಳಿಂದ ಸ್ವಾಗತಿಸುತ್ತೇನೆ. ಇವರಿಗೆ 9ನೇ ತರಗತಿಯ ಮಹಾಲಕ್ಷ್ಮಿ ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಇಂದಿನ ಈ ಕಾರ್ಯಕ್ರಮದ ಮತ್ತೋರ್ವ ಅತಿಥಿಯಾಗಿ ಆಗಮಿಸಿದವರು ರೋಬೋಸಾಫ್ಟ್ ಟೆಕ್ನಾಲಜೀಸ್ನ ಮಾನವ ಸಂಪನ್ಮೂಲ ವಿಭಾಗದ ವ್ಯವಸ್ಥಾಪಕಿಯಾಗಿರುವ ಶ್ರೀಮತಿ ಲಕ್ಷ್ಮೀ ರಾಜೀವ ಶೆಟ್ಟಿ ಇವರು. ರೋಬೋಸಾಫ್ಟ್ ಟೆಕ್ನಾಲಜೀಸ್ನ ವತಿಯಿಂದ ಕಾಲೇಜು ವಿಭಾಗದ ವಿದ್ಯಾರ್ಥಿನಿಯರ ಶೌಚಾಲಯದ ನಿರ್ಮಾಣಕ್ಕೆ ಅಪಾರ ಧನ ಸಹಾಯವನ್ನಿತ್ತು ಸಹಕರಿಸಿದ ಇವರು ಮೂಲತಃ ಉಡುಪಿಯವರಾಗಿದ್ದು ಹುಟ್ಟಿ ಬೆಳೆದದ್ದು ಮಹಾರಾಷ್ಟ್ರದಲ್ಲಿ. ಎಂಜಿನಿಯರಿಂಗ್ ಮತ್ತು MBA ಪದವಿಯನ್ನು ಪಡೆದ ಇವರು ವಿಡಿಯೋಕಾನ್ ಕಂಪನಿಯಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ಹಾಗೆಯೇ ಶಿಕ್ಷಣ ಕ್ಷೇತ್ರದತ್ತ ತನ್ನ ಒಲವನ್ನು ತೋರಿದ ಇವರು 2015ರಲ್ಲಿ ನಿಟ್ಟೆ ಮಹಾಲಿಂಗ ಅಡ್ಯಂತಾಯ ತಾಂತ್ರಿಕ ಮಹಾವಿದ್ಯಾಲಯದಿಂದ MTech ಪದವಿಯನ್ನು ಪಡೆದು ಸಹ್ಯಾದ್ರಿ ಎಂಜಿನಿಯರಿಂಗ್ ಕಾಲೇಜ್ ಮತ್ತು ಶ್ರೀ ಮಧ್ವವಾದಿರಾಜ ತಾಂತ್ರಿಕ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದರು. ತದನಂತರ 2022ರಿಂದ ಉಡುಪಿಯಲ್ಲಿರುವ ರೋಬೋಸಾಫ್ಟ್ ಟೆಕ್ನಾಲಜೀಸ್ನಲ್ಲಿ ವ್ಯವಸ್ಥಾಪಕಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ನಮ್ಮ ಮೇಲೆ ನಮಗೆ ನಂಬಿಕೆ ಭರವಸೆ ಇದ್ದರೆ ಎಲ್ಲವನ್ನೂ ಸಾಧಿಸಲು ಸಾಧ್ಯ ಎಂದು ನಂಬಿರುವ ಇವರು ವೃತ್ತಿಯಲ್ಲಿ ಮಾನವ ಸಂಪನ್ಮೂಲ ವ್ಯವಸ್ಥಾಪಕಿಯಾಗಿದ್ದರೂ ಶಿಕ್ಷಣ ಕ್ಷೇತ್ರದ ಮೇಲೆ ಬಹಳಷ್ಟು ಒಲವುಳ್ಳವರಾಗಿದ್ದು ವಿದ್ಯಾರ್ಥಿ ವರ್ಗದವರಿಗೆ ಅವರ ವೃತ್ತಿ ಜೀವನಕ್ಕೆ ಅಗತ್ಯವಾಗಿರುವ ಹಾಗೂ ಕೌಶಲಾಭಿವೃದ್ಧಿಯ ಬೆಳವಣಿಗೆಯ ಕುರಿತು ಮಾರ್ಗದರ್ಶನವನ್ನು ನೀಡುತ್ತಿರುವ ಶ್ರೀಮತಿ ಲಕ್ಷ್ಮೀ ರಾಜೀವ ಶೆಟ್ಟಿ ಇವರನ್ನು ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ 10ನೇ ತರಗತಿಯ ಅರ್ಪಿತಾ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಸಂಸ್ಥೆಯ ಬೆನ್ನೆಲುಬಾಗಿರುವ ರಕ್ಷಕ ಶಿಕ್ಷಕ ಸಂಘ ಇದರ ಪದವಿ ಪೂರ್ವ ವಿಭಾಗದ ಅಧ್ಯಕ್ಷರಾಗಿರುವ ಶ್ರೀಮತಿ ಸವಿತಾ ಹಾಗೂ ಪ್ರೌಢಶಾಲಾ ವಿಭಾಗದ ಅಧ್ಯಕ್ಷರಾಗಿರುವ ಶ್ರೀಮತಿ ವೀಣಾ ಭಟ್ ಇವರಿರುವರನ್ನು ಸಂಸ್ಥೆಯ ಪರವಾಗಿ
ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ 9ನೇ ತರಗತಿಯ ಮಹಾಲಕ್ಷ್ಮಿ ಮತ್ತು 10ನೇ ತರಗತಿಯ ಶ್ರೀರಕ್ಷಾ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಅಂತೆಯೇ ವೇದಿಕೆ ಮೇಲೆ ಆಸೀನರಾಗಿರುವ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀಮತಿ ರೂಪಾ ಎಲ್ ಭಟ್ ಇವರನ್ನು ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ 7ನೇ ತರಗತಿಯ ಅಗಲ್ಯ ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಸಂಸ್ಥೆಯ ಉಪಪ್ರಾಂಶುಪಾಲರಾದ ಶ್ರೀಮತಿ ಅನಿತಾ ಮಲ್ಯ ಇವರನ್ನು ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ 7ನೇ ತರಗತಿಯ ಅಗಲ್ಯ ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಅಮೃತ ಮಹೋತ್ಸವದ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾಗಿರುವ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವ ಶ್ರೀಯುತ ದೀಪಕ್ ಕಿಣಿ ಸರ್ ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರನ್ನು 7ನೇ ತರಗತಿಯ ಅಗಲ್ಯ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ಜಯರಾಮ್ ಶೆಟ್ಟಿಗರ್ ಸರ್ ಇವರಿಗೂ ಸಂಸ್ಥೆಯ ಪರವಾಗಿ ಆತ್ಮೀಯವಾದ ಸ್ವಾಗತ. ಇವರನ್ನು 9ನೇ ತರಗತಿಯ ಮಹಾಲಕ್ಷ್ಮಿ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಸಂಸ್ಥೆಯ ಟ್ರಸ್ಟಿಗಳಾಗಿರುವ ಶ್ರೀಯುತ ಹರಿಪ್ರಸಾದ್ ರೈ ಸರ್ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ 9ನೇ ತರಗತಿಯ ಮಹಾಲಕ್ಷ್ಮಿ ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನವೀಕೃತ ತರಗತಿ ಕೊಠಡಿಗಳ ದಾನಿಗಳಾಗಿರುವ ಹಾಗೂ ನಮ್ಮ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳಾಗಿರುವ ರಿಬ್ಬನ್ ಕಟ್ಟಿಂಗ್ ಮಾಡುವುದರ ಮೂಲಕ ನವೀಕೃತ ತರಗತಿ ಕೊಠಡಿಗಳ ಉದ್ಘಾಟನೆ ಮಾಡಲಿರುವ 1999ನೇ ಶೈಕ್ಷಣಿಕ ಸಾಲಿನ ಶ್ರೀಯುತ ಗುರುನಂದನ್ ಹೆಬ್ಬಾರ್, 1985ನೇ ಶೈಕ್ಷಣಿಕ ಸಾಲಿನ ಪ್ರತಿಮಾ ಶೆಣೆ, 2000ನೇ ಸಾಲಿನ ಪ್ರಿಯಾನಾ ಅಮೀನ್, 1989ನೇ ಸಾಲಿನ ಶ್ರೀಮತಿ ಸಂಧ್ಯಾ, ಶ್ರೀಯುತ ಡಾಕ್ಟರ್ ಅಜಿತ್, 2000ನೇ ಶೈಕ್ಷಣಿಕ ಸಾಲಿನ ಶ್ರೀಯುತ ಡಾಕ್ಟರ್ ದೀಪಕ್ ಮಲ್ಯ ಇವರೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಹಳೆ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರು, ಹಾಗೆಯೇ ಶಿಕ್ಷಕ ಮಿತ್ರರು ಅಂದರೆ ಹಳೆ ವಿದ್ಯಾರ್ಥಿ ಶಿಕ್ಷಕರು, ಹಾಗೆ ಈ ಸಂಸ್ಥೆಯ ಬೋಧಕ ಬೋಧಕೇತರ ಸಿಬ್ಬಂದಿಗಳು, ಶಿಕ್ಷಕ ಶಿಕ್ಷಕೇತರ ವರ್ಗದವರಿಗೂ, ಮುದ್ದು ಮಕ್ಕಳೆಲ್ಲರಿಗೂ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆಯೇ ಆಗಮಿಸಿರುವ ನಿವೃತ್ತ ಶಿಕ್ಷಕ ಶಿಕ್ಷಕಿಯರೆಲ್ಲರಿಗೂ ತುಂಬ ಹೃದಯದ ಸ್ವಾಗತ. ಅವಕಾಶಕ್ಕಾಗಿ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಧ್ವಜಾರೋಹಣ ಕಾರ್ಯಕ್ರಮ. ನಮ್ಮ ಈ ಸಂಸ್ಥೆಯ ಸಂಚಾಲಕರಾದಂತಹ ಶ್ರೀಯುತ ಪ್ರಕಾಶ್ ಶೆಟ್ಟಿ ಸರ್ ಇವರು ಇದನ್ನು ನೆರವೇರಿಸಿಕೊಡ್ಬೇಕು ಅಂತೇಳಿ ಅವರಲ್ಲಿ ಗೌರವಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತೀನಿ.
ನವೀಕೃತ ರಂಗಮಂಟಪದ ಉದ್ಘಾಟನೆ ದೀಪ ಪ್ರಜ್ವಲನದ ಮೂಲಕ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಶ್ರೀಯುತ ಟಿ ಸುಧಾಕರ್ ಪೈ ಸರ್ ಹಾಗೂ ನಮ್ಮ ಇಂದಿನ ಮುಖ್ಯ ಅತಿಥಿ ಶ್ರೀಯುತ ಗಣೇಶ್ ನಾಯಕ್ ಪಿ ಸರ್ ಇವರು ನೆರವೇರಿಸಿಕೊಡಬೇಕು ಅಂತೇಳಿ ಅವರನ್ನು ವಿನಂತಿ ಮಾಡಿಕೊಳ್ತೇನೆ. ನವೀಕೃತ ರಂಗಮಂಟಪದ ಉದ್ಘಾಟನೆಯನ್ನು ಮಾಡಿದಂತಹ ನಮ್ಮ ಇಂದಿನ ಮುಖ್ಯ ಅತಿಥಿಗಳು ಆದಂತಹ ಶ್ರೀಯುತ ಗಣೇಶ್ ನಾಯಕ್ ಪಿ ಸರ್ ಇವರು ಉದ್ಘಾಟನಾ ಭಾಷಣ ಮಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾರೆ. ಸರ್, ವೇದಿಕೆ ಮೇಲಿರುವ ನಮ್ಮ ಟ್ರಸ್ಟಿನ ಅಧ್ಯಕ್ಷರು ಶ್ರೀ ಸುಧಾಕರ್ ಪೈ, ನಮ್ಮ ಸಂಚಾಲಕರು ಶ್ರೀ ಪ್ರಕಾಶ್ ಶೆಟ್ಟಿ, ನಮ್ಮ ಪ್ರಿನ್ಸಿಪಾಲ್ ರೂಪಾ ಭಟ್ ಮತ್ತು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಶ್ರೀ ದೀಪಕ್ ಕಿಣಿ ಮತ್ತು ಎಲ್ಲ ಗಣ್ಯರಿಗೆ ಹಾಗೂ ನೆರೆದ ಎಲ್ಲ ಕಾಲೇಜಿನ ಅಧ್ಯಾಪಕ ವೃಂದದವರಿಗೆ, ಅಧಿಕಾರಿ ವೃಂದದವರಿಗೆ ಮತ್ತು ಪೋಷಕರಿಗೆ, ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮತ್ತು ಸಮಾಜ ಬಾಂಧವರಿಗೆ ಎಲ್ಲರಿಗೂ ನನ್ನ ಆತ್ಮೀಯ ನಮಸ್ಕಾರಗಳು. ನಾನು MJC ಜೂನಿಯರ್ ಕಾಲೇಜ್ನ ಹಳೆ ವಿದ್ಯಾರ್ಥಿ ಎನ್ನುವುದು ನನಗೆ ತುಂಬ ಒಂದು ಹೆಮ್ಮೆಯ ವಿಷಯ. 1962ರ ಮುಂಚೆ ಅದು ಮಣಿಪಾಲ ಹೈಸ್ಕೂಲ್ ಅಂತ ಹಳೆಯ ಕಟ್ಟಡ ಬಸ್ ಸ್ಟ್ಯಾಂಡ್ನ ಹತ್ರ ಇದ್ದು 62ರಲ್ಲಿ ಇಲ್ಲಿ ಹೊಸ ಕಟ್ಟಡದಲ್ಲಿ ಸ್ಥಳಾಂತರವಾಯಿತು. ಆದ್ದರಿಂದ ನಾನು ಅಲ್ಲಿ ಮತ್ತು ಇಲ್ಲಿ ಎರಡು ಕಡೆಯಲ್ಲಿ ವಿದ್ಯಾರ್ಜನೆ ಮಾಡಿದ್ದೆ. ಇಲ್ಲಿ ಮಣಿಪಾಲದ ಎನ್ವೈರ್ಮೆಂಟ್ ಹವೆಯಲ್ಲಿ ನನ್ನ ಭವಿಷ್ಯ ಬಹುತೇಕ ರೂಪುಗೊಂಡಿತು. ಅದೊಂದು ಸಂತೋಷದ ನೆನಪು. ಮಣಿಪಾಲ್ ಜೂನಿಯರ್ ಕಾಲೇಜ್ ಈಗ ಅಮೃತ ಮಹೋತ್ಸವ ಪ್ಲಾಟಿನಮ್ ಜೂಬ್ಲಿ 75 ವರ್ಷದ್ದು ನಡೆಸ್ತಾ ಇದ್ದೇವೆ. ಇದು 4 ದಿವಸದ ಕಾರ್ಯಕ್ರಮ. ಇವತ್ತು ಮೊದಲಿನ ದಿನವಾಗಿ ಇದು ಅಮೃತಾರಂಭ. ಈಗಲೇ ಇದು ಧ್ವಜಾರೋಹಣದಿಂದ ಪ್ರಾರಂಭವಾಯಿತು. ಇನ್ನು ಈಗ ವಸ್ತು ಪ್ರದರ್ಶನದ ಉದ್ಘಾಟನೆ. ವಸ್ತು ಪ್ರದರ್ಶನಕ್ಕೆ ಅನೇಕ ಕೊಠಡಿಗಳು, ಸ್ಟಾಲ್ಸ್ ಅನ್ನು ನಿರ್ಮಿಸಲಾಗಿದೆ. ಮತ್ತು ಈ ಪ್ರದರ್ಶನವನ್ನು ನೋಡುವುದು, ಭಾಗವಹಿಸುವುದು ಮತ್ತು ಅದರಿಂದ ಕಲಿಯುವುದು ಒಂದು ಅಮೂಲ್ಯದ ಅನುಭವ ಅಂತ ನಾನು ಎಣಿಸ್ತೇನೆ. ದೇ ಸೇ ಸೀಯಿಂಗ್ ಈಸ್ ಬಿಲೀವಿಂಗ್. ನಾವು ನಮ್ಮ ಕ್ಲಾಸ್ಗಳಲ್ಲಿ ಪುಸ್ತಕಗಳಿಂದ, ನಮ್ಮ ಟೀಚರ್ಸ್ಗಳಿಂದ ತುಂಬ ಓದಿ ಕೇಳಿ ವಿದ್ಯಾರ್ಥಿಯನ್ನು ಮಾಡುತ್ತೇವೆ. ಆದರೆ ಈ ವಸ್ತು ಪ್ರದರ್ಶನ, ಲ್ಯಾಬೋರೇಟರಿ, ಪ್ರಾಕ್ಟಿಕಲ್ಸ್ ಇದರಿಂದ ಅನುಭವ ತೆಗೆದುಕೊಳ್ಳೋದು ಇನ್ನೂ ಹೆಚ್ಚು ಅರ್ಥಪೂರ್ಣ. ಅಂದರೆ ಅದು ನಮ್ಮ ಮೆದುಳಿನಲ್ಲಿ ಒಳ್ಳೆಯದಾಗಿ ರಿಜಿಸ್ಟರ್ ಆಗ್ತದೆ. ವಸ್ತು ಪ್ರದರ್ಶನವನ್ನು ಆಯೋಜಿಸಿದ
ಎಲ್ಲ ಕಾಲೇಜಿನ ಅಧಿಕಾರಿಗಳಿಗೆ, ಹಳೆ ವಿದ್ಯಾರ್ಥಿ ಸಂಘದ ಮೆಂಬರ್ಗಳಿಗೆ ನನ್ನ ಅಭಿನಂದನೆಗಳು. ಇದರ ಪ್ರಯೋಜನವನ್ನು ಇಲ್ಲಿಯ ಶಾಲಾ ಮಕ್ಕಳೊಂದಿಗೆ ಸಾರ್ವಜನಿಕರು ಮತ್ತು ಇತರ ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳು ನೋಡಿ ಪ್ರಯೋಜನ ಪಡೆಯಲಿ ಎಂದು ಹಾರೈಸುತ್ತೇನೆ. ಇಷ್ಟು ಹೇಳಿ ಐ ಟೇಕ್ ಪ್ಲೆಜರ್ ಟು ಡಿಕ್ಲೇರ್ ದ ಎಕ್ಸಿಬಿಷನ್ ಓಪನ್. ಉದ್ಘಾಟಿಸಲು ಸಂತೋಷ. I thank all the school authorities and the Old Student Association for arranging and inviting me to participate. ಅವಕಾಶಕ್ಕೆ ಅಭಿನಂದನೆಗಳು. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಈಗ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಯುತ ಟಿ ಸುಧಾಕರ್ ಪೈ ಸರ್ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಿದ್ದಾರೆ. Dignitaries on the dais, I will not tell everybody's name because we'll have going on for the next 4 days. I'm very happy to be a part of this function which is starting today. I see old students who have come with a lot of enthusiasm and they have shown their keen interest to improve the school and the junior college. It's my proud privilege to be part of this trust as a president. Though my father was the founder and I just saw his name there when 50th year was celebrated. If today he was alive, he would be 99 years old. So next year is his centenary. He started the school in 1948 with a dream to give education to every student who is in and around this area. I was told when we started the school, it was very difficult to get students here. One board gudde, a gudde mere one school. Yaar bartare illinta. Idi population of Manipal was not more than 400 people at that time. So TFIಗಳು ನನ್ನ ದೊಡ್ಡಪ್ಪ ಮತ್ತು ನನ್ನ ತಂದೆಯವರು ಹಳ್ಳಿಗೆ ಹೋಗಿ ಅವರು ಎಲ್ರಿಗೆ ನಿಮ್ಮ ಮಕ್ಕಳನ್ನ ನಮ್ಮ ಶಾಲೆಗೆ ಕಳಿಸ್ಬೇಕು, ಅವ್ರಿಗೆ ವಿದ್ಯಾಭ್ಯಾಸ ಕೊಡಬೇಕಂತ ಹೇಳಿ ಪ್ರಯತ್ನ ಮಾಡಿದ್ರಿಂದ ಇವತ್ತು ನಾವು ಇಲ್ಲಿದ್ದೇವೆ. ರಮೇಶ್ ಪೈಗಳು ನನ್ನ ಅಪ್ಪ ಯಾವಾಗ ಹೇಳ್ತಾ ಇದ್ರು, ಒಬ್ರು ಟೀಚರ್ ಬಂದ್ರಂತೆ ಟು ಜಾಯಿನ್ ದ ಸ್ಕೂಲ್ ಆಸ್ ಎ ಟೀಚರ್. ಅವ್ರಿಗೆ ಕೇಳಿದ್ರಂತೆ, ನಿನ್ನ ಆಂಬಿಷನ್ ಏನಪ್ಪ ಲೈಫ್ನಲ್ಲಿ ಅಂತ. ಅವನು ಹೇಳಿದಂತೆ, ಸರ್ ನಾನು ಒಬ್ಬ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದವನು. ಸೊ ಅವರು ಹೇಳ್ತಾ ಇದ್ರು ಯಾವಾಗಲೂ, ಬರ್ತ್ ಇಸ್ ಅನ್ ಆಕ್ಸಿಡೆಂಟ್, ವಿ ಹ್ಯಾವ್ ನೋ ಚಾಯ್ಸ್. ಯಾವ ಕುಟುಂಬದಲ್ಲಿ, ಯಾವ ಜಾತಿಯಲ್ಲಿ, ಯಾವ ಊರಿನಲ್ಲಿ ನಾವು ಹುಟ್ಟಬೇಕೆಂದು ನಮ್ಮ ಕೈಯಲ್ಲಿಲ್ಲ. ಆದರೆ ಅವನು ಬ್ರಾಹ್ಮಣನಾಗಿ ಬಂದವನು, ಇಟ್ ಈಸ್ ನಾಟ್ ಹಿಸ್ ಚಾಯ್ಸ್, ಹಿ ವಾಸ್ ಬಾರ್ನ್. ನಿನ್ಗೆ ಏನು ಮಾಡ್ಬೇಕಂತ ಹೇಳಿದರೆ, ನನಗೆ ಡಾಕ್ಟರ್ ಆಗಬೇಕು ಅಂತ ಆಸೆ ಉಂಟು. ಆದರೆ ಒಂದು ಡಾಕ್ಟರ್ ಆಗಬೇಕಾದ್ರೆ ನಮ್ಮ ಆಗಿನ ಪ್ರದೇಶ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಬ್ರಾಹ್ಮಣರಿಗೆ 2 ಸೀಟ್ ಇತ್ತು ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ. ಅದರಿಂದ ಅದು ನನಗೆ ಸಿಕ್ಕಂತ ಧೈರ್ಯ ಇಲ್ಲ ನನಗೆ. ಆದ್ದರಿಂದ ನಾನು ಟೀಚರ್ ಆಗಿ ಮುಂದುವರಿಸ್ಬೇಕಂತೇಳಿ ಆಸೆ ಪಟ್ಟಂತೆ. ಅದನ್ನು ಅವರು ಚಿಕ್ಕಪ್ಪನ ಹತ್ರ ಹೋಗಿ ಹೇಳಬೇಕಾದ್ರೆ, ನಾನು ಯಾಕೆ ಒಂದು ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡಬಾರ್ದಂತ ಐಡಿಯಾ ಬಂತಂತೆ. ಸೊ 1948ನೇ ಇಸ್ವಿಯಲ್ಲಿ ಆದ ಒಂದು ಕತೆಗೆ 49ನೇ ಕತೆಗೆ ಒಂದು ಮೆಡಿಕಲ್ ಕಾಲೇಜಿನ ಐಡಿಯಾ ಬಂತು. ಹಾಗೆ ಮಾತಾಡಿದ್ರಂತೆ ಡಾಕ್ಟರ್ ಕೆ ಎಂ ಎ ಪಳಿದ್ರ. ಅವರು ಡಾಕ್ಟರ್ ಆಗಿದ್ರು. 1925ನೇ ಇಸ್ವಿಯದವರು ಅವರ ಮೆಡಿಸಿನ್ ಅನ್ನು ಮಾಡಿ ಇಲ್ಲಿ ಉಡುಪಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಆಗ ಅವ್ರು ಹೇಳಿದ್ರಂತೆ, ನನಗೆ ಒಂದು ತಿಂಗಳು ಟೈಮ್ ಕೊಡು, ನಾನು ಆಲೋಚನೆ ಮಾಡ್ತೇನೆ ಅಂತ ಹೇಳಿದ್ರಂತೆ. ನಂತರ ಹೇಳಿದ್ರಂತೆ, ಆಯ್ತು, ಒಂದು ಮೆಡಿಕಲ್ ಕಾಲೇಜ್ ಅಕಾಡೆಮಿಯಿಂದ ಸ್ಟಾರ್ಟ್ ಮಾಡುವ ನಾವು. ಆ ಅಕಾಡೆಮಿಯಲ್ಲಿ ಫಸ್ಟ್ ಇಯರ್ ಪಾಸ್ ಆದರೆ ಅವನು ಕಂಪೌಂಡರ್ ಆಗ್ತಾನೆ. ಆಗ ಫಾರ್ಮಸಿ ಎಂಬುದಿಲ್ಲ 50ನೇ ಇಸ್ವಿಯಲ್ಲಿ. ಸೊ ಅವನು 2ನೇ ಇಯರ್ ಪಾಸ್ ಆದರೆ ಅವರು ನರ್ಸಿಂಗಿಗೆ ಹೋಗ್ಬೋದು.
3ನೇ ವರ್ಷ ಪಾಸ್ ಆದರೆ ಡೆಂಟಲ್ ಸರ್ಜನ್ ಆಗ್ಬೋದು, 4ನೇ ವರ್ಷ ಪಾಸ್ ಆದರೆ ಅವನು ಜನರಲ್ ಮೆಡಿಸಿನ್ ಮಾಡ್ಬೋದು, 5ನೇ ವರ್ಷ ಪಾಸ್ ಆದರೆ ಸರ್ಜನ್ ಅಂತ ಹೇಳಿ MBBS ಅಂತ ಡಿಗ್ರಿ ನಾವು ಅಕಾಡೆಮಿಯಿಂದ ಕೊಡುವ ಅಂತ ಹೇಳಿದ್ರಂತೆ. ಆಲೋಚನೆ ಮಾಡಿದರು, ರಮೇಶ್ ಬಾಳಿ ಕೆಲಸ ಮಾಡಿದರು, ರಾತ್ರಿ ಇಡೀ ಹಗಲಿಡೀ ಎಲ್ಲ ಪ್ರಿಪೇರ್ ಮಾಡಿದ್ರಂತೆ. ಸಿಂಡಿಕೇಟ್ ಬ್ಯಾಂಕಿನ ಬ್ರಾಂಚ್ ಓಪನ್ ಮಾಡಲಿಕ್ಕೆ ಕೊಟ್ಟಾಯಮ್ಮನಿಗೆ ಹೋದಾಗ ಅಲ್ಲಿ ಕೇಳಿದ್ರಂತೆ ಜನರು, ಅಲ್ಲಿಯ ನ್ಯೂಸ್ ಪೇಪರ್ನವರು, ಪೈಗಳು ಬ್ಯಾಂಕನ್ನು ಸ್ಟಾರ್ಟ್ ಮಾಡಿದರು, ಇನ್ನು ಏನು ಸ್ಟಾರ್ಟ್ ಮಾಡಲಿಕ್ಕೆ ಆಸೆ ಉಂಟು ಅಂತ ಹೇಳಿದ್ರು. ಆಗ ಮಾಧವಪ್ಪಗಳು ಹೇಳಿದ್ರಂತೆ, ನಮಗೊಂದು ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡಬೇಕಂತ ಆಸೆ ಉಂಟಂತ ಹೇಳಿ ಮಲಯಾಳಂ ಮನೋರಮದ ಕರೆಸ್ಪಾಂಡೆಂಟ್ ಹತ್ರ ಮಾತಾಡಿದ್ರಂತೆ. ಅದು ಹೆಡ್ಲೈನ್ ಆಗಿ ಬಂತು ಅಲ್ಲಿ ಮಲಯಾಳಂ ನ್ಯೂಸ್ ಪೇಪರಲ್ಲಿ, ಮಣಿಪಾಲದಲ್ಲಿ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆಗ್ತದೆ ಅಂತೇಳಿ. ಆ ಮೆಡಿಕಲ್ ಕಾಲೇಜು ಸ್ಟಾರ್ಟ್ ಮಾಡಬೇಕಂತ ಒಂದು 17 ಜನ ಸ್ಟೂಡೆಂಟ್ ಬಂದು ಹಣ ಕೂಡ 750 ರೂಪಾಯಿ ಹಣ ಕೂಡ ಕಟ್ಟಿದ್ರಂತೆ. 1951ನೇ ಇಸ್ವಿಯಲ್ಲಿ ಹೆಲ್ತ್ ಮಿನಿಸ್ಟರ್ ಒಂದು ರೆಪ್ರೆಸೆಂಟೇಟಿವ್ ಡೆಲ್ಲಿಯಿಂದ ಬಂದು ನಮ್ಮ ದೊಡ್ಡಪ್ಪ TF ಹತ್ರ ಹೇಳಿದ್ರಂತೆ, ಇಲ್ಲಿ ಯಾರು ರಮೇಶ್ ಪೈಗಳು ಮತ್ತು ಮಾಧವ್ ಪೈಗಳು ಅಂತ ಇದ್ದಾರಂತೆ, ನಿಮ್ಗೇನೋ ರಿಲೇಷನ್ ಇರಬೇಕು, ಅವರೊಂದು ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡಿದಾರಂತೆ. ಹೌದಾ? ಅಲ್ಲ, ಅದು ಮಾಡಬೇಕಂತ ಆಸೆ ಇತ್ತು, ಏನಾಯ್ತು ಅಂತ ಕೇಳಿದ್ರಂತೆ. ಇದು ಬ್ರಿಟಿಷ್ ಗೌರ್ಮೆಂಟ್ನವರು 1917ನಲ್ಲಿ ಟೋಪಿವಾಲಾ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡಬೇಕಾದ್ರೆ ಮುಂಬೈಯಲ್ಲಿ ಅವ್ರಿಗೆ ಅದನ್ನು ಸ್ಟಾಪ್ ಮಾಡಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಅವರು ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಒಂದು ಆ್ಯಕ್ಟ್ ತಂದಿದ್ರಂತೆ, ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆ್ಯಕ್ಟ್ ಅಂತ. ಆ ಆ್ಯಕ್ಟ್ ಪ್ರಕಾರ ಯಾರಾದರೂ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡಿದರೆ, ಗೌರ್ಮೆಂಟ್ ಪರ್ಮಿಷನ್, ಯೂನಿವರ್ಸಿಟಿ ಪರ್ಮಿಷನ್ ಇಲ್ಲದೆ ಮಾಡಿದರೆ ಅವರಿಗೆ 8 ವರ್ಷದ ರಿಗರಸ್ ಇಂಪ್ರಿಸನ್ಮೆಂಟ್ ಆಗ್ತದೆ. ಆಗ TF ಪೈಗಳು ರಾತ್ರಿ ಕರೆದು ನಮ್ಮ ತಂದೆಯವರಿಗೆ ಮತ್ತು ಮಾಧವ್ ಪೈಗಳಿಗೆಲ್ಲ, ಉಪೇಂದ್ರ ಪೈಗಳಿಗೆಲ್ಲ ಹೇಳಬೇಕಾದ್ರೆ ಅವ್ರು ಹೇಳ್ತಾರೆ, ಹೌದಾ, ಅದು ನಮ್ಗೆ ಗೊತ್ತೇ ಇಲ್ಲಲ್ಲ ಅಂತ ಹೇಳಿದ್ರಂತೆ. ಉಡುಪಿಯಲ್ಲಿ MD ಕಾಮತ್ ಅಂತ ನಮ್ಮ ಲಾಯರ್ ಇದ್ರಂತೆ. ಅವ್ರು ಹೇಳಿದ್ರಂತೆ, ನಾನು ಓದಿ ನೋಡಿ ಹೇಳ್ತೇನೆ ಅಂತ ಹೇಳಿ 4 ದಿನದ ಮೇಲೆ ಹೇಳಿದರೆ, ಹೌದು ಅದು ರಿಗರಸ್ ಇಂಪ್ರೂವ್ಮೆಂಟ್ ಆಗ್ತದೆ, ಏನು ಮಾಡಬೇಕು, ಕಾಲೇಜ್ ಕ್ಲೋಸ್ ಮಾಡಬೇಕಂತ ಆಯ್ತಂತೆ. ಸೊ 51ನೇ ಇಸ್ವಿಯಲ್ಲಿ ಆ ಹುಡುಗರಿಗೆ ಬಂದವರಿಗೆ ಯಾರ್ಯಾರಿಗೆ ಹಣ ತಗೊಂಡು ಹೋಗ್ಬೇಕಾದ್ರೆ ತಗೊಂಡೋಗಿ ನಾವು ಮೆಡಿಕಲ್ ಕಾಲೇಜ್ ಸ್ಟಾಪ್ ಮಾಡ್ತೇವೆ ಅಂತ ಹೇಳಿದ್ರಂತೆ. ಹಾಗೆ 52ನೇ ಇಸ್ವಿಯಲ್ಲಿ ಕರ್ಮರ್ಕರ್ ಅಂತ ಹೆಲ್ತ್ ಮಿನಿಸ್ಟ್ರು ಡೆಲ್ಲಿಯಿಂದ ಕೃಷ್ಣ ಮಠಕ್ಕೆ ಬಂದಾಗ ಕೂತ್ಕೊಂಡು ಊಟದ ಸಮಯದಲ್ಲಿ ರಮೇಶ್ ಪೈ ಹೇಳಿದಂತೆ, ನಮಗೊಂದು ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡಬೇಕಂತಿತ್ತು, ಆದರೆ ನಮ್ಮ ಹತ್ರ ಇನ್ನೂ ಆಗಲಿಲ್ಲ, ಅದು ಹೇಗೆ ಮಾಡಬೇಕಂತ ಗೊತ್ತಿಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ ಡಾಕ್ಟರ್ ಕರ್ಮರ್ಕರ್ ಹೇಳಿದ್ರಂತೆ, ನಮ್ಮ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ನಾವೊಂದು ಹೊಸ ಆ್ಯಕ್ಟ್ ತಂದಿದ್ದೇವೆ, ಆ ಆ್ಯಕ್ಟ್ ಕರ್ನಾಟಕ ಯೂನಿವರ್ಸಿಟಿ ಆ್ಯಕ್ಟ್ ಅಂತ ತಂದಿದ್ದೇವೆ. ನಾವು ಧಾರವಾಡದಲ್ಲಿ ನಾವು ಕರ್ನಾಟಕ ಯೂನಿವರ್ಸಿಟಿ ಸ್ಟಾರ್ಟ್ ಮಾಡ್ತೇವೆ. ನನಗೆ ಗೊತ್ತುಂಟು 56ನೇ ಇಸ್ವಿಯಲ್ಲಿ ಇದು ಧಾರವಾಡ ವಿಲ್ ಬಿಕಮ್ ಎ ಪಾರ್ಟ್ ಆಫ್ ಮೈಸೂರು ಸ್ಟೇಟ್, ಅಟ್ ದಟ್ ಟೈಮ್ ನಾವು ಕರ್ನಾಟಕ ಸ್ಟೇಟ್. ಅದರಿಂದ ನೀವು ಅಲ್ಲಿ ಹೋಗಿ ಮಾತಾಡಿ, ಅಲ್ಲಿಂದ ಯೂನಿವರ್ಸಿಟಿಯಿಂದ ಪರ್ಮಿಷನ್ ತಗೊಂಡು ನೀವು ಬಾಂಬೆಗೆ ಬಂದರೆ ನಾನು ಹೆಲ್ತ್ ಮಿನಿಸ್ಟರ್ ಹತ್ರ ಮಾತಾಡಿ ಏನು ಮಾಡಲಿಕ್ಕೆ ಆಗ್ತದೆ ನೋಡ್ತೇನೆ ಅಂತ ಹೇಳಿದ್ರಂತೆ. ಸುಮಾರು 1.5 ವರ್ಷ ಅದರ ಹಿಂದೆ ಓಡಿ ಎಲ್ಲಿ ಹೋಗ್ಬೇಕಂತ ಹೇಳಿದ್ರೆ ಧಾರವಾಡ ಯೂನಿವರ್ಸಿಟಿ ಹೋದಾಗ ಅಲ್ಲಿಯ ಕಲೆಕ್ಟ್ರು ಒಬ್ಬರು ಕ್ರಿಶ್ಚಿಯನ್ ಕಲೆಕ್ಟರ್ ಇದ್ರಂತೆ, ICS ಆಫೀಸರು. ಅವ್ರು ಹೇಳಿದ್ರಂತೆ, ನೀವು ರಮೇಶ್ ಪೈಗಳು, ನಿಮಗೂ ಮತ್ತೆ ಮಾಧವ್ ಪೈಗಳಿಗೆ ಏನು ಕನೆಕ್ಷನ್ ಅಂತ. ನಾನು ಅವರ ಅಣ್ಣನ ಮಗ ಅಂತ ಹೇಳಿದ್ರಂತೆ. ಹೌದಾ, ನನ್ನ ಅಜ್ಜಿಗೆ ಮಾಧವ್ ಪೈಗಳು 8 ಮೈಲಿ ನಡೆದುಕೊಂಡು ಬಂದು ಮದ್ದು ಕೊಡ್ತಾ ಇದ್ರು. ಅವ್ರು ಹೇಳಿದ್ರು ನನಗೆ, ಯಾವಾಗಾದ್ರೂ ಒಂದು ಹೆಲ್ಪ್ ಮಾಡಲಿಕ್ಕಾದ್ರೆ ಮಾಡಿಕೊಡಿ ಅಂತ ಹೇಳಿ. ಅದಕ್ಕೆ ನಾನು ಅದರ ಇಡೀ ರಿಪೋರ್ಟನ್ನು ಮಾಡಿ ನನಗೆ ಯೂನಿವರ್ಸಿಟಿಯಿಂದ ಕಂಪ್ಲೀಷನ್ ಮಾಡಿ ಕೊಡ್ತೇನೆ ನಾನು. ಅವರು ಕೊಟ್ಟ ಬುಕ್ಕನ್ನು ತಗೊಂಡೋಗಿ ಬಾಂಬೆಗೆ ತಗೊಂಡೋಗಿ ಸುಮಾರು ಸಾರಿ, ಎಷ್ಟು ಸಾರಿ ಹೋಗಿದ್ದಾರೆ ಗೊತ್ತಿಲ್ಲ. ಆಗ ಇಲ್ಲಿಂದ ಬಾಂಬೆ ಹೋಗುದಂತ ಹೇಳಿದರೆ 3 ದಿನ ಬೋಟ್ನಲ್ಲೇ ಹೋಗಬೇಕು, ಬೋಟ್ನಲ್ಲೇ ಬರಬೇಕು, ಟ್ರೈನ್ ಇಲ್ಲ. ಟ್ರೈನ್ ಹೋಗೋದಾದ್ರೆ ನಾವು ಕಡೂರಿಗೆಲ್ಲ ಹೋಗಬೇಕು, ಅಲ್ಲಿಂದ ಕೂಡ ಸರಿಯಾದ ಸಂಸ್ಥೆ ಇಲ್ಲ. ಅದನ್ನೆಲ್ಲ ಬೋಟ್ನಲ್ಲಿ ಹೋಗಿ ಬರ್ತಾ ಇದ್ದವರು. ಅಂತೂ ಇಂತೂ 53ನೇ ಇಸ್ವಿಯಲ್ಲಿ ಫೈನಲಿ ನಮಗೆ ಬಾಂಬೆ ಪ್ರೆಸಿಡೆನ್ಸಿಯಿಂದ ಪರ್ಮಿಷನ್ ಸಿಕ್ತು ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡಲಿಕ್ಕೆ. ಮಡ್ರಾಸ್ ಪ್ರೆಸಿಡೆನ್ಸಿಯಿಂದ ವೆನ್ಲಾಕ್ ಹಾಸ್ಪಿಟಲ್ ಅಲಾಟ್ ಆಯಿತು ಮಂಗಳೂರಲ್ಲಿ. ಪ್ರೀ ಮೆಡಿಕಲ್ಲು ಮತ್ತು ಕ್ಲಿನಿಕಲ್ ಫೆಸಿಲಿಟಿ ಅಂತ 53ನೇ ಇಸ್ವಿಯಲ್ಲಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಮಣಿಪಾಲದಲ್ಲಿ ಸ್ಥಾಪನೆ ಆಯಿತು. ಇದಕ್ಕೆ ತಳಹದಿ ಇದೇ ಶಾಲೆ.
ಈ ಕಥೆಯನ್ನು ನಿಮ್ಮ ಹತ್ರ ಹೇಳಬೇಕು, ನಿಮ್ಮಲ್ಲಿ ಹಂಚಬೇಕಂತ ಹೇಳಿ ಒಂದು ಆಸೆ ಬಂದ್ರಿಂದ ನನಗೆ 2 ಮಾತನ್ನು ಹಾಡಲಿಕ್ಕೆ ನನಗೆ ಇವತ್ತು ಮೊದಲೇ ಹೇಳಿರಲಿಲ್ಲ, ಆದರೆ ಒಂದು ಮಾತನ್ನು ಹೇಳಬೇಕಂತ ಆಸೆ ಇತ್ತು, ಅದು ಬಂತು. ಸೊ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್ ಈಚ್ ಒನ್ ಆಫ್ ಯು ಇನ್ ಯುವರ್ ಲೈಫ್, ಆ್ಯಂಡ್ ದಿಸ್ institution should give great light to every student and every person who visits here. Thank you very much. ಧನ್ಯವಾದಗಳು ಸರ್. ನಮ್ಮ ಇಂದಿನ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಮತಿ ಲಕ್ಷ್ಮೀ ರಾಜೀವ್ ಶೆಟ್ಟಿ, ಮಾನವ ಸಂಪನ್ಮೂಲ ವಿಭಾಗದ ಮುಖ್ಯಸ್ಥೆ, ರೋಬೋಸಾಫ್ಟ್ ಟೆಕ್ನಾಲಜಿ. ಇವರು ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತೀನಿ. Thank you, sir. Good morning, everyone. I'm here as a Robosoft Technology representative today because we made a contribution under our CSR fund. Robosoft Technologies, as you all must be knowing here, is an IT company based out at Udupi and thriving all over the world now. And our CSR activity has never been an obligation to complete. We have always thought CSR for us, corporate social responsibility for us, is kind of a seva that we would like to give to the society back. With this in mind, with the mind that we have to contribute something to the common people of Udupi, at the grassroots level, Udupi and rural areas around Udupi, we would like to do or make some impact. Based on that vision, we thought of choosing certain initiatives. I would like to name, it's an obligation as a company representative to name certain CSR initiatives that we have taken, so that you all are aware of the activities that we are doing as a IT company. And in case if you also would like us to contribute in your initiatives, you can always approach us. Robosoft from last 3 years have contributed. Being an IT company, we are promoting computer education. So on this basis, more than 70 schools and colleges in ruralist area of Udupi, we have contributed in the form of setting up computer laboratories, giving or donating computers, laptops. From last 3 years, we are doing that. Not only that, I would also like to highlight that during COVID time, disaster management was something that was really required here, and Udupi District Hospital approached us, and we have contributed more than 19 lakhs in setting up oxygen pipeline in Udupi District Hospital. Today, we are contributing here in this college under the hygiene and sanitation part. One of the contribution is from our end, and we are happy that you all has given us an opportunity to contribute and to do our own bit, a small bit in this field of hygiene and sanitation. And we, for acknowledging our contribution and calling us as a Robosoft representative, thank you very much, madam. Thank you, everyone. Best of luck. God bless you. ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಜಯರಾಮ್ ಶೆಟ್ಟಿಗಾರ್ ಅವರು 1-2 ಮಾತುಗಳನ್ನು ಆಡಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾರೆ. ಗುರುಭ್ಯೋ ನಮಃ ಹರಿ ಓಂ. ಎಲ್ಲರಿಗೂ ಶುಭೋದಯಗಳು. ವೇದಿಕೆಯ ಮೇಲಿರುವ ಗಣ್ಯಾತಿ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಹಳೆ ವಿದ್ಯಾರ್ಥಿಗಳೇ, ಪ್ರೀತಿಯ ಶಿಕ್ಷಕರೇ, ನಿವೃತ್ತ ಶಿಕ್ಷಕರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಮಣಿಪಾಲದ ಬ್ರಹ್ಮ ಡಾಕ್ಟರ್ TMA ಪೈ ಅವರ ಚರಣಾರವಿಂದಕ್ಕೆ ಶಿರವಾಗುತ್ತಾ ಡಾಕ್ಟರ್ ರಮೇಶ್ ಪೈ ಅವರು, ಪ್ರಸ್ತುತ ಸುಧಾಕರ್ ಪೈ ಅವರು ಈ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಕೂಡ ವಿಶೇಷವಾಗಿ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೊಂದು ಬಹಳಷ್ಟು ವಿಶೇಷವಾದ ದಿವಸ. ನಮ್ಮ ಈ MJSಗೆ ಅಮೃತ ಸಂಭ್ರಮದ ಒಂದು ಹಬ್ಬ. ಈ 4 ದಿನಗಳ ಮಟ್ಟಿನಲ್ಲಿ ನಾವೆಲ್ಲರೂ ಆ ಹಬ್ಬದಲ್ಲಿ ನೇರವಾಗಿ ಭಾಗಿಯಾಗ್ತಾ ಇದ್ದೇವೆ. ವಿಶೇಷವಾಗಿ ಇವತ್ತಿನ ದಿವಸ ಸಾಕಷ್ಟು ಮಂದಿ ಹಳೆ ವಿದ್ಯಾರ್ಥಿಗಳು ದೂರದಿಂದ ಬಂದಿದ್ದಾರೆ. ಈ ಒಂದು ಸಂಸ್ಥೆಯ ಋಣವನ್ನು ತೀರಿಸೋದಕ್ಕೋಸ್ಕರ
ದೂರದಿಂದ ಬಂದಿರೋ ನಿಮಗೆಲ್ಲರಿಗೂ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ವಿಶೇಷವಾಗಿ ಆಮಂತ್ರಿಸಿದ್ದೇನೆ. ಎಲ್ಲರೂ ಈ 4 ದಿನಗಳ ಕಾಲದಲ್ಲಿ ನಮ್ಮ ಜೊತೆ ಇದ್ದು ಈ ಒಂದು ಸಂಭ್ರಮವನ್ನು ಆಚರಿಸಬೇಕು, ನಮ್ಮ ಜೊತೆ ಸೇರಿಕೊಳ್ಬೇಕಾಗಿ ವಿನಂತಿಸುತ್ತಾ ಈ ನನ್ನ 2 ಮಾತುಗಳಿಗೆ ಚುಕ್ಕೆ ಇಡ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಈಗ ಅಧ್ಯಕ್ಷೀಯ ಭಾಷಣ ನಮ್ಮ ಸಂಸ್ಥೆಯ ಸಂಚಾಲಕರು ಶ್ರೀಯುತ ಪ್ರಕಾಶ್ ಶೆಟ್ಟಿ ಸರ್ ಇವರು ಅಧ್ಯಕ್ಷೀಯ ಭಾಷಣ ಮಾಡಬೇಕು ಅಂತೇಳಿ ಅವರನ್ನು ವಿನಂತಿ ಮಾಡಿಕೊಳ್ತಿದ್ದೇನೆ ಸರ್. ಮುಂಜಾನೆ ಶುಭಾಶಯಗಳು. ನಮ್ಮ ಸಂಸ್ಥೆಯ ಅಮೃತ ಪೂರ್ವದ ಸಂದರ್ಭದಲ್ಲಿ 4 ದಿನಗಳ ಕಾಲ ನಿರಂತರ ವಿಶಿಷ್ಟ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಆಚರಿಸುತ್ತಿದ್ದೇವೆ. ಈ ಕಾರ್ಯಕ್ರಮದ ಮೂಲಕ ಹಳೆ ವಿದ್ಯಾರ್ಥಿಗಳ ಸಂಘಟನೆ ಆಗುತ್ತಿದೆ, ಶಾಲೆಯ ಭೌತಿಕ ಸೌಲಭ್ಯಗಳು ಉತ್ತಮವಾಗುತ್ತಿದೆ, ಸರ್ವ ರೀತಿಯ ಸಂಘಟನೆ ಆಗುತ್ತಿದೆ. ಇದೊಂದು ಆರಂಭ. ಮುಂದಿನ ದಿನಗಳಲ್ಲಿ ವರ್ಷಪೂರ್ತಿ ಶೈಕ್ಷಣಿಕ ಚಟುವಟಿಕೆಗಳು ಜರುಗಲಿವೆ. ನಾನು ಕೂಡ ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿ ಎನ್ನಲು ಸಂತೋಷವಾಗುತ್ತಿದೆ. 4 ದಿನದ ಕಾರ್ಯಕ್ರಮಗಳು ಉತ್ತಮವಾಗಿ ಜರುಗಲೆಂದು ಹಾರೈಸುತ್ತೇನೆ ಹಾಗೂ ನನ್ನ ಗುರುಗಳಾದ ಇಂದಿರಾ ಟೀಚರ್ ಅವರಿಗೆ ಈ ಮೂಲಕವಾಗಿ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮದ ಕೊನೆಯಲ್ಲಿ ವಂದನಾರ್ಪಣೆ ನಡೆಸಿಕೊಡಬೇಕು ಅಂತೇಳಿ ಸಂಸ್ಥೆಯ ಕನ್ನಡ ಉಪನ್ಯಾಸಕರಾಗಿರುವಂತಹ ಶ್ರೀಯುತ ವೀರಭದ್ರಪ್ಪ ಸರ್ ಅವರಲ್ಲಿ ಕೇಳಿಕೊಳ್ತಿದೆ. ಈ ಒಂದು ಅಮೃತ ಮಹೋತ್ಸವ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಮಸ್ಕರಿಸುತ್ತಾ, ಮಣಿಪಾಲ ಪದವಿ ಪೂರ್ವ ಕಾಲೇಜ್ ಮಣಿಪಾಲ ಅಮೃತ ಮಹೋತ್ಸವ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಬಿಟ್ಟು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂತಹ ಶ್ರೀ ಪ್ರಕಾಶ್ ಶೆಟ್ಟಿ ಇವರಿಗೆ ನಮ್ಮ ಅಮೃತ ಮಹೋತ್ಸವ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಬಂದು ದೀಪವನ್ನು ಬೆಳಗಿಸಿ ನವೀಕೃತ ಈ ಒಂದು ರಂಗಮಂಟಪದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂತಹ ಮಾನ್ಯರು ಶ್ರೀ ಸುಧಾಕರ್ ಪೈ, ಅಧ್ಯಕ್ಷರು ಮಣಿಪಾಲ ಹೈಸ್ಕೂಲ್ ಟ್ರಸ್ಟ್, ಇವರಿಗೆ ನಮ್ಮ ಅಮೃತ ಮಹೋತ್ಸವ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಶ್ರೀ ಗಣೇಶ್ ಪಿ ನಾಯಕ್ ಸರ್ ಅವರು, ಇವರು 1962-63ನೇ ಸಾಲಿನ SSLC ವಿದ್ಯಾರ್ಥಿಗಳು, ತುಂಬ ದಾನಿಗಳು ಕೂಡ ಹೌದು. ಹಾಗೆ ರೋಟರಿ ಕ್ಲಬ್ ಮಣಿಪಾಲ ಟೌನ್ ಪೂರ್ವಾಧ್ಯಕ್ಷರು ಸಹ ಹೌದು. ಇವರು ನಮ್ಮ ಸಂಸ್ಥೆಯ ಬಗ್ಗೆ ಅಪಾರ ಗೌರವವನ್ನು ಇಟ್ಟುಕೊಂಡಿರ್ತಕ್ಕಂಥವರು. ಈ ಕಾರ್ಯಕ್ರಮಕ್ಕೆ ಆಗಮಿಸಿಬಿಟ್ಟು ನಮ್ಮೊಂದಿಗೆ ತಮ್ಮ ಇಂದಿನ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೂ ಸಹ ನಮ್ಮ ಈ ಅಮೃತ ಮಹೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಲಕ್ಷ್ಮೀ ರಾಜೀವ್ ಶೆಟ್ಟಿ ರೋಬೋಟ್ ಟ್ರಸ್ಟ್ ಟೆಕ್ನಾಲಜೀಸ್ ಮಾನವ ಸಂಪನ್ಮೂಲದ ಮುಖ್ಯಸ್ಥೆಯಾಗಿ ಈ ಕಾರ್ಯಕ್ರಮಕ್ಕೆ ಬಂದುಬಿಟ್ಟು ಹಲವಾರು ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇವರಿಗೂ ಸಹ ನಮ್ಮ ಅಮೃತ ಮಹೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶ್ರೀಮತಿ ಸವಿತಾ, ಅಧ್ಯಕ್ಷರು ರಕ್ಷಕ ಶಿಕ್ಷಕ ಸಂಘ ಪದವಿ ಪೂರ್ವ ವಿಭಾಗ, ಇವರು ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಸಹ ನಮ್ಮ ಅಮೃತ ಮಹೋತ್ಸವ ಸಮಿತಿಯ ಪರವಾಗಿ ಧನ್ಯವಾದಗಳು. ಶ್ರೀಮತಿ ವೀಣಾ ಭಟ್, ಅಧ್ಯಕ್ಷರು ರಕ್ಷಕ ಶಿಕ್ಷಕ ಸಂಘ ಪ್ರೌಢಶಾಲಾ ವಿಭಾಗ, ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ನಮ್ಮ ಅಮೃತ ಮಹೋತ್ಸವ ಸಮಿತಿಯ ಪರವಾಗಿ ಧನ್ಯವಾದಗಳು. ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಆದಂತಹ ಶ್ರೀಮತಿ ರೂಪಾ ಎಲ್ ಭಟ್, ಇವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಧನ್ಯವಾದಗಳು ಮೇಡಮ್. ಶ್ರೀಮತಿ ಅನಿತಾ ಮಲ್ಯ ಮೇಡಮ್, ಇವರೂ ಸಹ ಉಪ ಪ್ರಾಂಶುಪಾಲರು, ಇವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಧನ್ಯವಾದಗಳು. ಹರಿಪ್ರಸಾದ್ ರೈ, ಮಣಿಪಾಲ ಪದವಿ ಪೂರ್ವ ಕಾಲೇಜಿನ ಟ್ರಸ್ಟಿಗಳು, ಈ ಸರ್ನು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ನಿಮಗೂ ಸಹ ಧನ್ಯವಾದಗಳು ಸರ್. ಶ್ರೀಯುತ ದೀಪಕ್ ದಿವಾಕರ ಕಿಣಿ, ಇವರು ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಅಮೃತ ಮಹೋತ್ಸವ ಸಮಿತಿಯ ಅಧ್ಯಕ್ಷರು,
ಇವರು ಉದಾರಿಗಳು, ಯುವ ಹೋಟೆಲ್ ಉದ್ಯಮಿಗಳು, ಸರಳ ಸಜ್ಜನಿಕೆ ವ್ಯಕ್ತಿತ್ವವುಳ್ಳವರು. ಇವರು ನಮ್ಮ ಕಾಲೇಜಿನಲ್ಲಿ ಏನಾದರೂ ಕಾರ್ಯಕ್ರಮಗಳು ಆತು ಅಂತ ಹೇಳಿದರೆ ಅಲ್ಲಿ ನಮಗೆ ಊಟ ಉಪಚಾರ ಎಲ್ಲ ಇವರೇ ಸ್ವತಃ ಮಾಡುವಂತಹ ಒಂದು ಮಹಾದೇವನಿನ ಬೇಡ ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ ಸರ್ವಜ್ಞ ಅಂತ. ಅಂದರೆ ನಮಗೆ ಮನುಷ್ಯನಿಗೆ ಯಾವುದೇ ಏನೇ ನಮಗೆಲ್ಲವೂ ಬೇಕಾದ್ರೂ ನಮಗೆ ಹಸಿವೆ ಆದಾಗ ನಮಗೆ ಯಾವುದು ಅಲ್ಲಿ ಇಷ್ಟ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಹಸಿವಿಗೆ ಬಂದು ಇವರನ್ನೇ ಸ್ವತಃ ನಾನು ಮೊನ್ನೆ 24ನೇ ತಾರೀಕು ಹಳೆ ವಿದ್ಯಾರ್ಥಿ ಇದ್ರು. ಸರ್ ಏನು ಸರ್ ನೀವೇ ಬಡಿಸ್ತಾ ಇದ್ದೀರಿ ನಿಮ್ಮ ಇವ್ರು ಇದ್ದಾರಲ್ಲ? ಇಲ್ಲ, ನಾನು ಇಲ್ಲಿದ್ದರೆ ನಮ್ಮ ಎಲ್ಲ ಒಂದು ಬಂದಿರ್ತಕ್ಕಂಥವ್ರನ್ನೆಲ್ಲರೂ ಮಾತಾಡಿಸ್ಲಿಕ್ಕೆ ನನಗೆ ಅನುಕೂಲ ಆಗ್ತದೆ ಅನ್ನುವಂತಹ ಉದಾಹರಣೆಗಳು ನನಗೆ ತುಂಬ ಸಂತೋಷ ಆಯಿತು. ಸರ್ ನಿಮಗೂ ನಮ್ಮ ಕಾಲೇಜಿನ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ಕಾಲೇಜಿನ ಪ್ರೌಢಶಾಲಾ ಶಿಕ್ಷಕರು, ಉಪನ್ಯಾಸಕರು, ಬೋಧಕೇತರ ವರ್ಗದವರು ಅವರೆಲ್ಲರ ಪರವಾಗಿ ತುಂಬ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಗಳು, ಕ್ರಿಯಾಶೀಲ ವ್ಯಕ್ತಿಗಳು, ನಮ್ಮ ದಿವಾಕರ್ ಕಿಣಿ, ನಮ್ಮ ಈ ದಿವಾಕರ್ ಕಿಣಿ ಸರ್ ಅವರಿಗೆ ಈ ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಧನ್ಯವಾದಗಳು ಸರ್. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಶಿಕ್ಷಕರು ಹಾಗೂ ಸ್ಥಳೀಯರು ಇವರೆಲ್ಲರೂ ಇದ್ದೀರಿ. ನೀವೆಲ್ಲರಿಗೂ ನಮ್ಮ ಅಮೃತ ಮಹೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಬಯಸುತ್ತೇನೆ. ಹಾಗೆ ಇಲ್ಲಿರುವಂತಹ ನಮ್ಮ ಸಂಸ್ಥೆಯ ಎಲ್ಲ ಬೋಧಕೇತರ ವರ್ಗದವರು, ವೇದಿಕೆ ಮುಂಭಾಗದಲ್ಲಿರುವಂತಹ ನಮ್ಮ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಇದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ನಾನು ಬಯಸುತ್ತಾ, ಸರ್ ಅವರು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಿಸಿದ್ದಾರೆ, ಅವರಿಗೂ ಸಹ ಧನ್ಯವಾದಗಳನ್ನು ನಾನು ಹೇಳ್ತಾ ನನ್ನ ಈ ಧನ್ಯವಾದಗಳನ್ನು ಮುಗಿಸುತ್ತಿದ್ದೇನೆ. ನಮಸ್ಕಾರ. ನೀಡುವ ಒಂದು ಕಾರ್ಯಕ್ರಮ ನಾಯಕ್ ಪಿ ಸರ್ ಇವರಿಗೆ. ಶ್ರೀಮತಿ ಲಕ್ಷ್ಮೀ ರಾಜೀವ್ ಶೆಟ್ಟಿ ಮೇಡಮ್ ಇವರಿಗೂ ಸ್ವಾಗತ ಕೊಡಬೇಕು ಅಂತ ವಿನಂತಿ. ಶ್ರೀಮತಿ ಸವಿತಾ ಅಧ್ಯಕ್ಷರು, ರಕ್ಷಕ ಶಿಕ್ಷಕ ಸಂಘ ಕಾಲೇಜು ವಿಭಾಗ. ಶ್ರೀಮತಿ ವೀಣಾ ಅಧ್ಯಕ್ಷರು,
you.